ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೇ. ಇವತ್ತು ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ ಡಾಕ್ಟರ್ ಹತ್ರ. ಬಿಕಾಸ್ ಬೆಲ್ಟ್ ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಸ್ವಲ್ಪ ಚೆಕಪ್ ಕೂಡ ಮಾಡ್ತಾರೆ. 15 ಡೇಸ್ ಆಫ್ಟರ್ ವಿಸಿಟ್ ಒಂದಿರುತ್ತೆ. ಸ್ಟಿಚಸ್ ತೆಗೆದ್ಮೇಲೆ 15 ಡೇಸ್ ಆಫ್ಟರ್ ಸ್ಟಿಚಸ್ ನೋಡ್ತಾರೆ. ಅಂದರೆ ಊಂಡೆಲ್ಲ ಹೇಗಾಗಿದೆ ಗಾಯ ಅಂತ ನೋಡಿ ಇವಾಗ ಬೆಲ್ಟ್ ಕೊಡ್ತಾರೆ. ಇವತ್ತು ಹಾಕ್ಕೊಳ್ಳೇಬೇಕು ಇವತ್ತಿಂದ. ಸೊ ತೋರಿಸ್ತೀನಿ ಈ ಬ್ಲಾಗಲ್ಲಿ ಹೇಗೆ ಬೆಲ್ಟ್ ಯೂಸ್ ಮಾಡಬೇಕು. ಎಲ್ಲರಿಗೂ ಗೊತ್ತಿರುತ್ತೆ. ಸೊ ತುಂಬ ಜನ ಕೇಳ್ತಿದ್ದೀರಾ ಹೇಗೆ ಯೂಸ್ ಮಾಡೋದು ಅಂತ, ಹಾಗಾಗಿ ತೋರಿಸ್ತೀನಿ. ಹಾಗೆ ಅಮ್ಮ ಒಂದು ಕಾಟನ್ ಬಟ್ಟೆನೂ ಕೂಡ ಕಟ್ತಾರೆ. ಅದೇ ರೀತಿ ನೀವು ಅದನ್ನೇ ಕಟ್ಕೋಬೇಕು ಅಂತ ಏನಿಲ್ಲ. ನಿಮ್ಮ ಮನೇಲಿ ನಿಮ್ಮ ತಾಯಂದರು, ನಿಮ್ಮ ಮನೇಲಿ ದೊಡ್ಡವರು ಹೇಗೆ ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಬಟ್ ಯಾರಿಗಾದ್ರೂ ಗೊತ್ತಿಲ್ಲದಲ್ಲೇ ಇರೋರು ನಾನು ತೋರಿಸ್ತೀನಿ. ಸೊ ನಮ್ಮ ಮನೆಯಲ್ಲೆಲ್ಲ ಹೀಗೆ ಫಾಲೋ ಮಾಡೋದು, ಹೀಗೆ ಕಟ್ಕೊಳ್ಳೋದು ಅಂದ್ಬಿಟ್ಟು. ಸೊ ಕ್ಲಿನಿಕ್ಗೆ ಹೋಗಬೇಕು. ಹಾಗೆ ಪಾಪು ಕ್ಲಿನಿಕ್ಕು ಕೂಡ ಹೋಗಬೇಕು. ಅವ್ರಿಗೆ ಸ್ವಲ್ಪ ಮೋಷನ್ ಆಗೋ ಜಾಗದಲ್ಲಿ ರ್ಯಾಷಸ್ ಆಗ್ತಿದೆ. ಅದಕ್ಕೆ ಡಾಕ್ಟರ್ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾನು ಕಾಲ್ ಮಾಡಿನೇ ಕೇಳಿದೆ ಯಾವುದಾದ್ರೂ ರ್ಯಾಶ್ ಕ್ರೀಮ್ ಇದ್ದರೆ ಹೇಳಿ ಅಂದ್ಬಿಟ್ಟು. ಅದಕ್ಕೆ ಇಲ್ಲ, ಇನ್ನೂ ನ್ಯೂ ಬೋರ್ನ್ ಬೇಬಿ ಅಲ್ವಾ, ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರೆ. ಚೂರು ಲೈಟಾಗಿ ಅದು ಕಾಮನ್ ರ್ಯಾಷಸ್ಸು, ಏನೂ ಮಾಡೋಕ್ಕಾಗಲ್ಲ. ಏನಕ್ಕಂದರೆ ಪದೇ ಪದೇ ಸೂಸು ಮಾಡ್ತಿರ್ತಾರೆ, ಪದೇ ಪದೇ ಮೋಷನ್ ಮಾಡ್ತಿರ್ತಾರೆ. ಹಾಗಾಗಿ ಅಲ್ಲಿ ಸ್ಕಿನ್ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ಕಾಮನ್ ಅಲ್ಲಿಗೆ ಅಲ್ಲಿಗೂ ಕರ್ಕೊಂಡು ಹೋಗಬೇಕು. ಹಾಗೆ ಆಲಿವ್ ಆಯಿಲ್ ಕೂಡ ತುಂಬ ಜನ ಕೇಳ್ತಿದ್ದೀರಾ. ನೆನ್ನೆ ಎಲ್ಲ ತರಿಸಿದ್ದೀನಿ, ಹರಳೆಣ್ಣೆ ತರಿಸಿದ್ದೀನಿ ಪ್ಯೂರು, ಮತ್ತು ಆಲಿವ್ ಆಯಿಲ್ ಕೂಡ ಪ್ಯೂರ್ ತರಿಸಿದ್ದೀನಿ. ತೋರಿಸ್ತೀನಿ ಅದನ್ನು ಕೂಡ. ಸೊ ನೋಡಿ ಬ್ಲಾಗ್ ಪೂರ್ತಿ ಮಾಡೋಣ. ಹೇಗಾಗುತ್ತೆ ಹಾಗೆ ಬ್ಲಾಗು. ಸೊ ಜಸ್ಟ್ ತಲೆ ಸ್ನಾನ ಮಾಡಿದೆ. ಇವಾಗ ವೀಕ್ಲಿ ಒನ್ಸ್ ತಲೆ ಸ್ನಾನ ಮಾಡ್ತಾಯಿದ್ದೀನಿ ಅಷ್ಟೇ. ಬಿಸಿಲು ಬೇರೆ ಇಲ್ಲ ಮನೇಲಿ ಇವಾಗ ಎಲ್ಲರೂ ಇರೋದ್ರಿಂದ ಸ್ವಲ್ಪ ಬ್ಲೋ ಡ್ರೈ ಮಾಡ್ಕೋಬೇಕಷ್ಟೆ. ಸೊ ಪಾಪುಗೆ ಸ್ನಾನ ಮಾಡಿಸ್ಬೇಕು ಇನ್ನೂ. ಸೊ ಜಸ್ಟ್ ನಂದು ಸ್ನಾನ ಆಯಿತು. ಚೆನ್ನಾಗಿ ಒರೆಸ್ಕೋಬೇಕು ತಲೆ, ನೀರು ಇರಬಾರ್ದು. ಅವಳಿಗೂ ಫೀಡ್ ಮಾಡಿಬಿಟ್ಟೆ ಸ್ನಾನಕ್ಕೆ ಹೋದೆ. ಸೊ ಇವಾಗ ಸ್ವಲ್ಪ ಡ್ರೈ ಆಗೋವರೆಗೂ ಫೀಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಫೀಡ್ ಮಾಡಿಬಿಟ್ಟೆ ಹೋಗಿದ್ದು ನಾನು. ಸೊ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ತಿಂದು ಹಾಸ್ಪಿಟಲ್ಗೆ ಹೋಗಬೇಕು. ಫ್ರೆಂಡ್ಸ್, ಇವಾಗ ದೋಸೆ ತಿಂದೆ, ಪಾಪುಗೂ ಸ್ನಾನ ಆಯಿತು. ಸೊ ನಾನು ಡ್ರೈ ಮಾಡ್ಕೊಂಡಿದ್ದೀನಿ. ಫೀಡ್ ಮಾಡೋಣ ಅಂದರೆ ಮಲಗಿದ್ದಾಳೆ. ಸೊ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಇವಾಗ ಪಾಪುಗೆ, ನನಗೆ ಇಬ್ಬರಿಗೂ. ಅಣ್ಣ ಬರ್ತಿದ್ದಾರೆ, ಅಣ್ಣನ ಕರ್ಕೊಂಡು ಹೋಗ್ತೀನಿ ಇವತ್ತು. ಸೊ ಅಪ್ಪ ಸ್ವಲ್ಪ ಬ್ಯುಸಿ ಇದ್ದಾರೆ, ಹಾಗಾಗಿ ಅಣ್ಣನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರು ಫ್ರೀ ಇದ್ದಾರಲ್ಲ, ಹಾಗಾಗಿ ಅಣ್ಣನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬನ್ನಿ. ಹಾಗಾದರೆ ಹೋಗಿದ ತಕ್ಷಣ ಯಾವ ಥರ ಬೆಲ್ಟ್ ಕೊಡ್ತಾರೆ ಎಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ಪ್ಯೂರ್ ಹರಳೆಣ್ಣೆ ಮತ್ತು ಆಲಿವ್ ಆಯಿಲು. ಈ ಕಡೆ ಇರೋದು ಆಲಿವ್ ಆಯಿಲು ಫಿಗರೋ ಅಂದ್ಬಿಟ್ಟು. ನಾನಿದು ಗ್ರಂಥಿಗೆ ಅಂಗಡಿಯಲ್ಲಿ ತರಿಸಿದ್ದು. ಬೇಕಿದ್ರೆ ನೀವು ಆನ್ಲೈನಲ್ಲೂ ಸರ್ಚ್ ಮಾಡಿ ಸಿಗುತ್ತೆ. ಪ್ಯೂರ್ ಮತ್ತು ಕ್ಯಾಸ್ಟರ್ ಆಯಿಲ್ ಮತ್ತು ಆಲಿವ್ ಆಯಿಲ್ ಪ್ಯೂರ್ ಇರೋದು. ಆಲಿವ್ ಆಯಿಲ್ ಬಂದು ನಾನು ಬಾಡಿ ಮಸಾಜ್ ಮಾಡ್ತೀನಿ ಬೇಬಿಗೆ, ಮತ್ತು ಕ್ಯಾಸ್ಟರ್ ಆಯಿಲು 3 ಮಂತ್ಸ್ ಆದಮೇಲೆ ತಲೆಗೆ ಯೂಸ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ರೆಫರೆನ್ಸಿಗೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೆ. ಫ್ರೆಂಡ್ಸ್, ಕ್ಲಿನಿಕ್ಕಿಗೆ ಹೋಗ್ತಾ ಇದ್ದೀವಿ. ಕ್ಲಿನಿಕ್ ಅನ್ನೋದು ಹಾಸ್ಪಿಟಲ್ ಅನ್ನೋದೇ ಬರುತ್ತೆ ನನಗೆ. ಅಕ್ಕ ಕೂಡ ಬಂದಿದ್ದರು. ಏನಕ್ಕಂದರೆ ಪಾಪುನ ಅಲೋ ಮಾಡೋದಿಲ್ಲ ಕ್ಲಿನಿಕ್ ಒಳಗೆ, ಕೋವಿಡ್ ಟೈಮಲ್ಲ. ಹಾಗಾಗಿ ಪೇಷಂಟು ಒಬ್ಬರೇ ಹೋಗಬೇಕು. ಹಾಗಾಗಿ ಅಕ್ಕ ಕೂಡ ಬಂದರು. ಪಾಪುನ ಏನಕ್ಕಂದರೆ ಕಾರಲ್ಲೇ ಕೂತ್ಕೋಬೇಕು ಪೇಷಂಟ್ ಜೊತೆ ಬಂದಿರೋರ ಜೊತೆ. ಹಾಗಾಗಿ ಪಾಪುನ ಎಲ್ಲ ಎತ್ಕೊಳ್ಳೋದಕ್ಕೆ ಬೇಕಲ್ಲ, ಹಾಗಾಗಿ ಬಂದರು. ಇವಾಗ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಪಾಪು ಕ್ಲಿನಿಕ್ಕು, ನಂದು ಹಾಸ್ಪಿಟಲ್ ಎಲ್ಲನೂ ಮುಗಿಸ್ಕೊಂಡು ಬಂದೆ. ಸೊ ಬೆಲ್ಟ್ ಕೊಟ್ಟಿದ್ದಾರೆ. ಹಳೇದು ಬೆಲ್ಟು ಇದೆ, ತೋರಿಸ್ತೀನಿ ಒಂದು ನಿಮಿಷ. ಸೊ ಇದು ಬಂದು ಹಳೆ ಬೆಲ್ಟು ಪ್ರಕುಲಿ ಕೊಟ್ಟಿದ್ರು. ಇದು ಕ್ರೀಮ್ ಕಲರಲ್ಲಿದೆ. ಇದು ಡಾಕ್ಟರೇ ಕೊಟ್ಟಿದ್ದು, ಯಾವುದೇ ಆನ್ಲೈನಲ್ಲಿ ನಾನೇನು ಪರ್ಚೇಸ್ ಮಾಡಿಲ್ಲ. ಡಾಕ್ಟರೇ ಕೊಟ್ಟಿದ್ದು ಅವ್ರ ಕ್ಲಿನಿಕಲ್ಲಿ. ಇದನ್ನು ಯೂಸ್ ಮಾಡ್ತಿದ್ದೆ. ತುಂಬ ಯೂಸ್ ಮಾಡಿ ಏನು ಫುಲ್ಲು ಲೂಸ್ ಆಗಿಬಿಟ್ಟಿದೆ. ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಲೂಸ್ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಹಾಕ್ಕೊಂಡ್ರೆ ಅದು ಯೂಸ್ ಇರಲ್ಲ. ಹಾಕ್ಕೊಳ್ಳೋದೇ ನಾವು 1 ಮಂತು ಇಲ್ಲ 2 ಮಂತ್ಸು. ಸೊ ಹಂಗಾಗಿ ಬೇಡ ಅಂದ್ಬಿಟ್ಟು ಹೊಸದು ತಗೊಂಡೆ. ಇದು ಡೈನಾ ಸರ್ಜಿಕಲ್ ಅಬ್ಡಾಮಿನಲ್ ಕೋರ್ ಸೆಟ್ ಡೈನಾ ಸರ್ಜಿಕಲ್ ಅಬ್ಡಾಮಿನಲ್ ಕೋರ್ ಸೆಟ್ ಅಂತ
ಇದು ಕೂಡ ನನಗೆ ಡಾಕ್ಟರೇ ಕೊಟ್ಟಿದ್ದು. ಇದು ಬಂದು 580 ರುಪೀಸು. ಸೊ MRP ಇದ್ರ ಮೇಲೆ ಇದೆ. ನೀವು ಒಂದ್ಸತಿ ನೋಡಿ, ಆನ್ಲೈನಲ್ಲಿ ಸಿಕ್ಕಿದ್ರೂ ಸಿಗ್ಬೋದು, ಇಲ್ಲ ಬೇರೆ ಎಲ್ಲಾದರೂ ಸಿಗ್ಬೋದು, ಮೆಡಿಕಲ್ ಶಾಪಲ್ಲಿ ಕೇಳಿ ನೋಡಿ. ಬಟ್ ನನಗೆ ಮಾತ್ರ ಇದು ಡಾಕ್ಟರೇ ಕೊಟ್ಟಿದ್ದು. ಇದರಲ್ಲಿ ಸ್ಮಾಲು, ಮೀಡಿಯಮು, ಲಾರ್ಜು, ಎಕ್ಸ್ಟ್ರಾ ಲಾರ್ಜು, ಡಬಲ್ ಎಕ್ಸ್ಟ್ರಾ ಲಾರ್ಜು, ತ್ರಿಬಲ್ ಎಕ್ಸ್ಟ್ರಾ ಲಾರ್ಜು ಇರುತ್ತೆ. ಸೊ ನಿಮಗೆ ನಿಮ್ಮ ಸೈಜ್ ನೋಡಿಬಿಟ್ಟು, ನಿಮ್ಮ ಬಾಡಿ ಇದು ನೋಡಿಬಿಟ್ಟು ಕೊಡ್ತಾರೆ. ನನಗೆ ಮೀಡಿಯಮ್ ಕೊಟ್ಟಿದ್ದಾರೆ. ಸೊ ಆದಷ್ಟು ಟೈಟ್ ಇರೋದೇ ತೊಗೊಳ್ಳಿ. ಏನಕ್ಕಂದರೆ ಅಯ್ಯೋ ತುಂಬ ಟೈಟು ಅಂದರೆ ಅದನ್ನೇ ತೊಗೋಬೇಕು. ನೀವು ತುಂಬ ಲೂಸ್ ಇರೋ ತೊಗೊಂಡ್ರೆ ಮತ್ತೆ ಲೂಸ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಯೂಸ್ ಮಾಡೋದ್ರಿಂದ. ಸೊ ಅದಕ್ಕೆ ನನಗೆ ಅವರೇ ಮೀಡಿಯಮ್ ಸಾಕು, ತುಂಬ ಟೈಟ್ ಇದೆ ಅಂತ ಅಂದರು. ಅಲ್ಲೇ ವೇರ್ ಮಾಡಿದೆ ಒಂದ್ಸತಿ, ತುಂಬ ಟೈಟ್ ಇದೆ. ಆಮೇಲೆ ಇದನ್ನು ತೋರಿಸೋದಕ್ಕಿಂತ ಮುಂಚೆ ಕೆಲವೊಂದು ನೀವು ಕಂಡೀಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನು ಅಂದರೆ, ಮೊದಲು ನೀವು ಬೆಲ್ಟ್ ಯೂಸ್ ಮಾಡಿದಾಗ ಫಸ್ಟ್ ಡೇನೇ ಬಿಗಿಯಾಗಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಡೇ ಬೈ ಡೇ ಸ್ವಲ್ಪ ಜಾಸ್ತಿ ಬಿಗಿಯಾಗಿ ಮಾಡ್ಕೊಂಡು ಹೋಗಿ. ಫಸ್ಟ್ ಡೇನೇ ತುಂಬ ಬಿಗಿಯಾಗಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಇವತ್ತು ಹಾಕ್ತಿದ್ರೆ, ಇವತ್ತು ನೀವು ಸ್ಟಾರ್ಟಿಂಗ್ ಡೇ ಅಂದರೆ ಇವತ್ತು ಸ್ವಲ್ಪ ಒಂಚೂರು ಟೈಟ್ ಇರಲಿ ಅಷ್ಟೇ, ಜಾಸ್ತಿ ಬೇಡ. ದಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಟೈಟ್ನೆಸ್ಸು. ಆ್ಯಂಡ್ ಆದಮೇಲೆ ಇದು ಎಷ್ಟು ದಿನ ಯೂಸ್ ಮಾಡಬೇಕು ಅಂತಲೂ ತುಂಬ ಚೆನ್ನಾಗಿ ಪ್ರಶ್ನೆ ಕೇಳಿದರೆ, ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು. ನಾನು ಡಾಕ್ಟರ್ನ ಅದೇ ಪ್ರಶ್ನೆ ಕೇಳಿದ್ದು, ಎಷ್ಟು ದಿನ ಯೂಸ್ ಮಾಡಬೇಕು ಮ್ಯಾಮ್ ಅಂತ ಕೇಳಿದ್ದಕ್ಕೆ ಅವರು ನೀನು ಲೈಫ್ ಲಾಂಗ್ ಯೂಸ್ ಮಾಡು ಅಂತ ಅಂದರು. ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಂತಲೇ ಹೇಳಿದ್ರು, ಯಾವುದೇ ಪ್ರಾಬ್ಲಮ್ ಇರಲ್ಲ. ಬಟ್ ಲೈಫ್ ಲಾಂಗ್ ಎಲ್ಲ ನಾವು ಯೂಸ್ ಮಾಡೋದಕ್ಕೆ ಆಗಲ್ಲ ಅಲ್ವಾ. ಹಾಗಾಗಿ 1 ಮಂತ್ 2 ಮಂತ್ಸ್, ಓಕೆ 2 ಮಂತ್ಸ್ ಈಸ್ ಮ್ಯಾಕ್ಸಿಮಮ್ ಅಂದ್ರೆ 2 ಮಂತ್ಸು. ಮಿನಿಮಮ್ 1 ಮಂತ್ ನೀವು ಯೂಸ್ ಮಾಡಲೇಬೇಕು, ಮ್ಯಾಕ್ಸಿಮಮ್ ಅಂದರೆ 2 ಮಂತ್ಸು. ಇನ್ನೂ ನೀವು ಯೂಸ್ ಮಾಡ್ತೀನಿ ಅಂದ್ರೂ ಹೇಳಿದ್ನಲ್ಲ ಡಾಕ್ಟರ್ ಹೇಳ್ದಂಗೆ, ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು ಅಂತಲೂ ಹೇಳಿದ್ರು. ಬಟ್ ಏನಂದರೆ, ನೀವು ಊಟ ಮಾಡೋವಾಗ, ಸ್ನಾನ ಮಾಡೋವಾಗ ಆ್ಯಂಡ್ ಮಲಗಿರೋವಾಗ ಇದನ್ನು ತೆಗೀರಿ ಅಷ್ಟೇ. ಅದು ಬಿಟ್ಟರೆ ಹಿಂಗೆಲ್ಲ ಟೈಮಲ್ಲೂ ಹಾಕ್ಕೊಳ್ಳಿ. ಮಲಗಿದ್ದಾಗಲೂ ಹಾಕೋಬೋದು ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಬಟ್ ಊಟ ಮಾಡಬೇಕಾದ್ರೆ ನೀವು ಮಾಮೂಲಿ ಸ್ನಾನಕ್ಕೆ ಹೋದಾಗ ಆ ಟೈಮಲ್ಲೆಲ್ಲ ತೆಗೀರಿ ಅಷ್ಟೇ. ಆಮೇಲೆ ನೀವು ಊಟ ಮಾಡಿದಾಗಲೂ ಒಂದೊಂದ್ಸತಿ ಕೆಲವ್ರಿಗೆ ಅಭ್ಯಾಸ ಆಗಿಬಿಡುತ್ತೆ, ಹಂಗೆ ತಿಂತಾ ಇರ್ತಾರೆ, ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಹಂಗಾಗಿ ಊಟ ಮಾಡೋವಾಗ, ಆಮೇಲೆ ಫೀಡ್ ಮಾಡೋವಾಗ ಮಕ್ಕಳಿಗೆ ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ತೆಗೀರಿ. ಇದ್ರ ಜೊತೆಗೆ ಅಮ್ಮ ಕಾಟನ್ದು ಬಟ್ಟೆ ಕೂಡ ಕಟ್ತಾರೆ, ಆಗಲೇ ಹೇಳಿದಂಗೆ. ಅದನ್ನು ಕೂಡ ತೋರಿಸ್ತೀನಿ, ಹೇಗೆ ಕಟ್ತಾರೆ ಅಮ್ಮ, ಮತ್ತು ಇದನ್ನು ಹೇಗೆ ಹಾಕೋತೀನಿ ಅಂತ. ಸಿಂಪಲ್, ಏನೂ ಇಲ್ಲ. ನಿಮ್ಗೆ ಎಲ್ಲಿ ಜಾಸ್ತಿ ಹೊಟ್ಟೆ ಇರುತ್ತೆ ಅಲ್ಲಿ ಬಟ್ಟೆ ಕಟ್ಕೊಳ್ಳಿ. ಆಮೇಲೆ ಪೂರ್ತಿ ಹೊಟ್ಟೆ, ಇದು ಅಗಲ ಇರೋದ್ರಿಂದ ಪೂರ್ತಿ ಹೊಟ್ಟೆ ಇದು ಕವರ್ ಆಗುತ್ತೆ. ನಿಮಗೆ ಎಲ್ಲಿ ಜಾಸ್ತಿ ಹೊಟ್ಟೆ ಅನಿಸುತ್ತೋ ಅಲ್ಲಿ ನೀವು ಕಾಟನ್ ಬಟ್ಟೆಯಲ್ಲಿ ಕಟ್ಕೊಳ್ಳಿ ಅಷ್ಟೇ. ಇದನ್ನು ತೋರಿಸ್ತೀನಿ ಇವಾಗ. ಅಂದರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಇದಕ್ಕೆ ಲಿಮಿಟು ಕಂಡೀಷನ್ ಅನ್ನೋದು ಏನೂ ಇಲ್ಲ. ಎಷ್ಟು ದಿನ ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಲ್ಲಿವರೆಗೂ ಯೂಸ್ ಮಾಡಿ. ಬಟ್ ರೆಗ್ಯುಲರಾಗಿ ಯೂಸ್ ಮಾಡಿ ಅಷ್ಟೇ, ಆವಾಗಲೇ ಹೊಟ್ಟೆ ಕರಗೋದು. ಇದ್ರ ಜೊತೆಗೆ ಎಕ್ಸಸೈಸ್ ಕೂಡ ಮಾಡಬೇಕು. ಸುಮ್ಮನೆ ಬೆಲ್ಟ್ ಹಾಕೋದ್ರಿಂದ ಯಾವುದೂ ಉಪಯೋಗ ಇರಲ್ಲ, ಎಕ್ಸಸೈಸ್ ಕೂಡ ಮಾಡಬೇಕು. ನೋಡಿ, ಇದು ಡೈನಾ M ಇದೆ, ಮೀಡಿಯಮ್ ಸೈಜು. ಫುಲ್ಲು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ ಈ ಸತಿ. ಇಷ್ಟ ಇರೋದು. ತುಂಬ ಟೈಟ್ ಇತ್ತು ನಾನು ವೇರ್ ಮಾಡಿದಾಗ. ಎಕ್ಸ್ಪ್ಯಾಂಡ್ ಆಗುತ್ತೆ, ನೀವು ಎಷ್ಟು ಬೇಕಾದರೂ ಎಕ್ಸ್ಪ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲಿ ಗ್ರಿಪ್ ಕೂಡ ಕೊಟ್ಟಿದ್ದಾರೆ, ಹೀಗೆ ಇಟ್ಕೊಂಡು ನೀವು ಹಿಡ್ಕೊಂಡು ನೀವು ಬೆಲ್ಟ್ ವೇರ್ ಮಾಡ್ಬೋದು. ಸೊ ಅಮ್ಮ ಕಟ್ತಾರೆ ಮೊದಲು ಕಾಟನ್ದು, ಅದಾದಮೇಲೆ ಇದರಿಂದ ತೋರಿಸ್ತೀನಿ ಹೇಗೆ ವೇರ್ ಮಾಡೋದು ಅಂತ. ಸೊ ಅಮ್ಮ ಸ್ವಲ್ಪ ಎಲ್ಲರೂ ಬಂದಿದ್ದಾರಲ್ಲ, ನೆಂಟರು, ಅವರು ಅಂತ ಬ್ಯುಸಿ ಇದ್ದಾರೆ, ಅದು ಇದು ಕೆಲಸ ಅಂದ್ಕೊಂಡು ಕಟ್ಟಿಸ್ತೀನಿ ಇವತ್ತು. ಅಮ್ಮ ಅಂತೂ ಬಿಡ, ಫಸ್ಟು ಕಟ್ಟು ಅಂತ ಬೈತಾರೆ ಅಮ್ಮ. ಸೊ ಇವತ್ತು ಇದು. ಆಮೇಲೆ ಆ ಸ್ಟ್ರೆಚ್ ಮಾರ್ಕ್ಸು ಕೂಡ ನಾನು ಕೇಳಿದೆ. ಸ್ಟ್ರೆಚ್ ಮಾರ್ಕ್ಸ್ಗೆ ಅವರು ಸ್ಟ್ರೆಚ್ ನಿಲ್ ಆಯಿಂಟ್ಮೆಂಟ್ ತಗೋ ಅಂತ ಹೇಳಿದ್ರು. ಅವ್ರ ಕ್ಲಿನಿಕಲ್ಲಿ ಖಾಲಿ ಆಗಿತ್ತು, ಹಾಗಾಗಿ ಬೇರೆ ಮೆಡಿಕಲ್ ಶಾಪಲ್ಲಿ ಕೇಳಿದಾಗ ಅದು ಸಪ್ಲೈ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಬಟ್ ಆನ್ಲೈನಲ್ಲಿ ನೋಡಿದಾಗ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಎಲ್ಲನೂ ಇದೆ. ಅಮೆಝಾನಲ್ಲೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಇಲ್ಲಿ ಬರ್ತಿದೆಯಲ್ಲ ನೋಡಿ, ಇದೇ ಸ್ಟ್ರೆಚ್ ನಿಲ್ ಆಯಿಂಟ್ಮೆಂಟು. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಇದೆ, ಬೇಕು ಅಂದರೆ ನೀವು ಯೂಸ್ ಮಾಡ್ಬೋದು. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂದ್ಬಿಟ್ಟು ನಾನೊಂದು 2-3 ಮಂತ್ಸ್ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಬಟ್ ಸದ್ಯಕ್ಕೆ ನಾನು ಸ್ಟ್ರೆಚ್ ನಿಲ್ ನಾನು ತರಿಸ್ಕೋತೀನಿ, ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಇವತ್ತು. ಸೊ ತರಿಸ್ಕೊಂಡು ನಾನು ಯೂಸ್ ಮಾಡ್ತೀನಿ. ರಿಸಲ್ಟ್ ಬೇಕು ಅಂದರೆ ನೀವು ವೆಯ್ಟ್ ಮಾಡಬೇಕು. ಬಟ್ ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಇದನ್ನು, ಸ್ಟ್ರೆಚ್ ನಿಲ್ ಅಂತ. ನೀವು ಕೇಳಿ, ಮೆಡಿಕಲ್ ಶಾಪಲ್ಲೂ ಸಿಗ್ಬೋದು, ಇಲ್ಲಾಂದರೆ ಆರಾಮಾಗಿ ಆನ್ಲೈನಲ್ಲೇ ಸಿಗುತ್ತೆ, ಆನ್ಲೈನಲ್ಲೇ ಬೈ ಮಾಡಿ. ಸೊ ಇದಿಷ್ಟು ಬೆಲ್ಟ್ ಬಗ್ಗೆ. ಸೊ ಇದನ್ನು ಹೇಗೆ ವೇರ್ ಮಾಡೋದು ಅಂದ್ಬಿಟ್ಟು ನಾನು ಇವತ್ತು ನೆಕ್ಸ್ಟ್ ತೋರಿಸ್ತೀನಿ. ಅಷ್ಟೊತ್ತಿಗೆ ಊಟ ಮಾಡಬೇಡ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಊಟ ಮಾಡಿದ ತಕ್ಷಣ ವೇರ್ ಮಾಡೋಕ್ಕೆ ಹೋಗ್ಬೇಡಿ, ಏನಕ್ಕಂದರೆ ಊಟ ಡೈಜೆಸ್ಟ್ ಆಗೋಲ್ಲ. ಊಟ ಆಗಿ ಒಂದು 1/2 an hour ಆದಮೇಲೆ ವೇರ್ ಮಾಡಿ.
ಅಷ್ಟೇ. ಅದು ಬಿಟ್ಟರೆ ನೋ ಕಂಡೀಷನ್ಸ್. ಮತ್ತು ಸ್ಟಾರ್ಟಿಂಗ್ ಅಲ್ವಾ ಸ್ವಲ್ಪ ಹುಷಾರಾಗಿ ಸ್ವಲ್ಪ ಲೂಸ್ ಇರಲಿ ಅಂತಲೇ ಹೇಳ್ತೀನಿ. ಫಸ್ಟ್ಗೆ ಟೈಟಾಗಿ ಬಿಗಿಯಾಗಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ. ಡೇ ಬೈ ಡೇ ಅದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಟೈಟ್ನೆಸ್ಸು. ಸೊ ಇದಿಷ್ಟೇ. ಇದು 580 ರುಪೀಸು ಬಂದು. ಸೊ ಬೆಲ್ಟ್ಗಳೆಲ್ಲ ಅಷ್ಟೇ. ಇದನ್ನು ತೊಗೊಂಡಾಗಲೂ 500 ಸಮಥಿಂಗ್ ಏನೋ ಇತ್ತು. ಎಲ್ಲನೂ ಅಷ್ಟೇ ಕಾಮನ್. ಆಮೇಲೆ ತುಂಬ ಜನ ಕೇಳ್ತಿದ್ದಾರೆ 3 ಮಂತ್ಸ್ ಆಗಿದೆ ನನಗೆ ಡೆಲಿವರಿ ಆಗಿ, 6 ಮಂತ್ಸ್ ಆಗಿದೆ, ಯೂಸ್ ಮಾಡ್ಬೋದಾ ಅಂತ. ಮಾಡಿ, ಬಟ್ ನೀವು ಆದಷ್ಟು ಬೇಗ ಯೂಸ್ ಮಾಡಿದ್ರೇ ಅದು ರಿಸಲ್ಟ್ ಇರೋದು. ಏನಕ್ಕಂದರೆ ನಿಮ್ಮದು 1 ಮಂತ್ ಒಳಗೇ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮದು ಇನ್ನೂ ಸೆನ್ಸಿಟಿವ್ ಸ್ಕಿನ್, ಸ್ಮೂತ್ ಸ್ಕಿನ್ ಇರುತ್ತೆ, ಹಸಿ ಮೈ ಅಂತಾರೆ, ಅದು ಬೇಗ ಏನೋ ರಿಕವರ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೀವು 3 ಮಂತ್ಸು 4 ಮಂತ್ಸ್ ಅಂದರೆ ಆಗಲೇ ಸ್ವಲ್ಪ ಬಲ್ತಿರುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು. ಅಂದರೆ ಓಕೆ, ನೋ ಪ್ರಾಬ್ಲಮ್, ಯೂಸ್ ಮಾಡೋದು ಮಾಡಿ. ಅದ್ರ ಜೊತೆಗೆ ಎಕ್ಸಸೈಸಸ್ ಮಾಡಿ. ಎಕ್ಸಸೈಸಸ್ ಮಾಡೋದ್ರಿಂದಲೇ ನಿಮಗೆ ಜಾಸ್ತಿ ಅಬ್ಡೋಮನ್ ಎಲ್ಲ ಕರಗುತ್ತೆ. ಸೊ ಅಬ್ಡೋಮನ್ ಎಕ್ಸಸೈಸಸ್ ಎಲ್ಲ ಬರುತ್ತೆ. ನೀವು ಯೂಟ್ಯೂಬಲ್ಲಿ ನೋಡೋದು ಸಿಗುತ್ತೆ, ಗೂಗಲಲ್ಲಿ ನೋಡೋದು ಸಿಗುತ್ತೆ ವೀಡಿಯೋಸ್ ಎಲ್ಲನೂ. ಸೊ ನೋಡಿ ಸರ್ಚ್ ಮಾಡಿ ಆರಾಮಾಗಿ ಹೋಗುತ್ತೆ. ಎಕ್ಸಸೈಸ್ ಮಾಡಿ ಅಂತವರು. ಸೊ ಬೆಲ್ಟ್ ಜೊತೆಗೆ ಎಕ್ಸಸೈಸ್ ಮಾಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ಬೆಲ್ಟ್ನ ಯೂಸ್ ಮಾಡಿ. 1 ಮಂತ್ ಇಂದಾನೇ ಯೂಸ್ ಮಾಡಿ ಆದಷ್ಟು. ನನಗೆ 3 ವೀಕ್ಸ್ ಆಯಿತು ಪಾಪು ಡೆಲಿವರಿ ಆಗಿ. ಸೊ ಹಂಗಾಗಿ 3 ವೀಕ್ಸಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಊಂಡೆಲ್ಲ ನೋಡಿದ್ರು, ಊಂಡೆಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟು ಇವಾಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಅಮ್ಮ, ನಾನು ಆಗಲೇ ಹೇಳಿದೆ ಅಮ್ಮ ಕಟ್ತಾರೆ ಅಂದ್ಬಿಟ್ಟು. ಸೊ ಅಮ್ಮ ಸ್ವಲ್ಪ ಬ್ಯುಸಿ ಇದ್ದಾರೆ, ಆಚೆ ಹೋಗಿದ್ದಾರೆ. ಹಾಗಾಗಿ ಇವಾಗ ನಾನೇ ತೋರಿಸ್ತೀನಿ ಹೇಗೆ ಕಟ್ಕೊಳ್ಳೋದು ಅಂತ. ನನಗೂ ಬರುತ್ತೆ, ಬಟ್ ಒಬ್ರು ಹೆಲ್ಪ್ ಇದ್ದರೆ ಇನ್ನೊಂದು ಸ್ವಲ್ಪ ಟೈಟ್ ಆಗುತ್ತೆ ಅಂತ ಅಷ್ಟೇ. ಬಟ್ ನಿಮಗೆ ಯಾವ ವಿಧಾನ ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟು ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಅಥವಾ ಟವಲ್, ಇಲ್ಲ ಲುಂಗಿ, ಇಲ್ಲ ಪಂಚೆ, ವೈಟ್ ಪಂಚೆ ಸಿಗುತ್ತಲ್ಲ ಆ ಥರದ್ದು ಕಾಟನಲ್ಲಿ ತೊಗೊಳ್ಳಿ. ಇದು ಟವಲು, ಪ್ಯೂರ್ ಕಾಟನ್ ಇದು. ಇನ್ನು ಸಣ್ಣ ಇರೋದು ಸಿಗುತ್ತೆ, ಬಟ್ ಇದರಲ್ಲಿ ಹಾಫ್ ಕಟ್ ಮಾಡಿಕೊಂಡು ನೀವು ಕಟ್ಕೊಂಡ್ರು ಈಸಿ. ಇಲ್ಲಾಂದರೆ ತುಂಬ ದಪ್ಪ ಕಾಣಿಸುತ್ತೆ ಕಟ್ಕೊಂಡ್ರೆ. ನಾನು ಸುಮ್ಮನೆ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಇದನ್ನು ತೊಗೊಂಡೆ ಅಷ್ಟೇ. ಸೊ ಈ ಬಟ್ಟೆ ಇವಾಗ ನಿಮ್ದು ಏನಾದರೂ ಒಂದು ಕ್ಲಾತ್ ತೊಗೊಂಡ್ರೆ ಇದರಲ್ಲಿ ಹಾಫ್ ಕಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ಸೊ ಹಾಫ್ ಕಟ್ ಮಾಡಿಕೊಂಡು ಇನ್ನು ಉಳಿದಿದ್ದು ಇಷ್ಟಿರುತ್ತಲ್ಲ, ಈ ರೀತಿ ಪೂರ್ತಿ ಈ ರೀತಿ ಮಾಡಿಕೊಂಡು ಕಟ್ಕೊಳ್ಳಿ. ನಿಮಗೆ ಎಲ್ಲಿ ಹೊಟ್ಟೆ ಜಾಸ್ತಿ ಅನಿಸುತ್ತೆ ಅಂದರೆ, ಇವಾಗ ನನಗೆ ಸ್ವಲ್ಪ ಅಬ್ಡೋಮೆನ್ ಇಲ್ಲೊಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಹೊಟ್ಟೆಗಿಂತ ನನಗೆ ಸ್ವಲ್ಪ ಅಬ್ಡೋಮೆನ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಸೊ ನಾನು ಅವಾಗ ಏನು ಮಾಡ್ತೀನಿ ಅಂದರೆ, ಸೊ ಅಬ್ಡೋಮೆನ್ ಹತ್ರ ಈ ರೀತಿ ಕಟ್ಕೋತೀನಿ. ಕಾಣಿಸ್ತಿದೆಯಲ್ಲ ನಿಮಗೆ? ಸೊ ನಿಮ್ಗೆ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೂ ಸ್ವಲ್ಪ ಉದ್ದ ಇರೋದು ತಗೊಳ್ಳಿ. ನಾನು ಜಸ್ಟ್ ಒಂದು ಸ್ಯಾಂಪಲ್ಗೆ ಹೇಗೆ ಎಲ್ಲಿ ಏನು ಕಟ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಸುಮ್ಮನೆ ಲೂಸಾಗಿ ಕಟ್ಕೊಂಡಿದ್ದೀನಿ ನಿಮಗೆ ತೋರಿಸೋಣ ಅಂತ. ಸೊ ನೋಡಿ, ಇಷ್ಟು ದಪ್ಪ ಇದ್ದರೆ ಆಮೇಲೆ ನಿಮಗೆ ಬೆಲ್ಟ್ ಹಾಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ತೆಳುವಿರೋದು ಅಂದರೆ ಇಷ್ಟು ದಪ್ಪ ಇಲ್ಲದೆ ತಗೊಳ್ಳಿ. ಸೊ ನನಗೆ ಅಬ್ಡೋಮೆನ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಹೊಟ್ಟೆಗಿಂತ. ಹಾಗಾಗಿ ನಾನು ಅಬ್ಡೋಮೆನ್ಗೆ ಇಲ್ಲಿ ಕಟ್ಕೊಂಡೆ. ಒಂದು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಬಟ್ ಫಸ್ಟ್ ಡೇನೇ ಟೈಟ್ ಮಾಡ್ಕೊಬೇಡಿ. ನೆಕ್ಸ್ಟು ನಾನು ಆಗಲೇ ತೋರಿಸಿದ್ಮೇಲೆ ಈ ಬೆಲ್ಟು, ನೀವು ನೈಟಿ ಹಾಕೊಂಡಿರ್ತೀರಲ್ಲ, ನೈಟಿ ಇಲ್ಲ ಯಾವುದಾದ್ರು ಬೇರೆ ಡ್ರೆಸ್ ವೇರ್ ಹಾಕೊಂಡಿದ್ರು ನೀವು ಸ್ವೆಟರ್ ಅಂತೂ ಕಂಪಲ್ಸರಿ ಹಾಕಲೇಬೇಕು, ಬಾಣಂತಿರು. ಸೊ ಒಳಗಡೆ ಇದನ್ನು ಹಾಕ್ಕೊಂಡು ಆಮೇಲೆ ಸ್ವೆಟರ್ ಹೀಗೆ ಹಾಕ್ಕೊಳ್ಳಿ. ಅವಾಗ ನಿಮಗೆ ಹಿಂದೆ ಎಲ್ಲ ಕಾಣಿಸೋದು ಇಲ್ಲ. ಕೆಲವರು ಸ್ವೆಟರ್ ಮೇಲೆ ಹಿಂಗೆ ಹಾಕೊಂಡ್ಬಿಡ್ತಾರೆ, ಒಂಥರ ಅಕ್ವಾರ್ಡಾಗಿ ಕಾಣಿಸುತ್ತೆ. ಮತ್ತು ನಿಮಗೆ ಹಿಂಗೆ ಟೈಟಾಗಿ ಅನಿಸುತ್ತೆ, ಏನೇ ಮಾಡಿದ್ರು ಒಂಥರ ಕಷ್ಟ ಅನಿಸುತ್ತೆ. ಸೊ ಹಂಗಾಗಿ ಸ್ವೆಟರ್ ಒಳಗೆ ಹಾಕೊಂಡ್ಬಿಡಿ ಬೆಲ್ಟು. ಸೊ ಈ ರೀತಿ ಬಟ್ಟೆ ಮೇಲೆ ನೋಡಿ, ಇಲ್ಲಿ ಇಟ್ಕೊಳ್ಳೋದಕ್ಕೆ ಕೂಡ ಇದು ಕೊಟ್ಟಿದ್ದಾರೆ, ನಾನು ಆಗಲೇ ತೋರಿಸೋದಲ್ಲ. ಸೊ ನೋಡಿ, ತುಂಬಾ ಟೈಟ್ ಇದೆ ನೋಡಿ. ಮೀಡಿಯಮ್ ಸೈಜ್ಗೆ ನನಗೆ ನೋಡಿ ಇಷ್ಟ ಆಗ್ತಿದೆ. ಇಷ್ಟಿರೋ ಟೈಟ್ ತೊಗೊಂಡ್ರೆ ನಿಮ್ಗೆ ಅದು ಎಫೆಕ್ಟ್ ಇರೋದು, ಇಲ್ಲಾಂದರೆ ಇರಲ್ಲ. ಸೊ ಇದನ್ನು ಎಳ್ಕೊಳ್ಳಿ, ಎಕ್ಸ್ಪೆಂಡ್ ಆಗುತ್ತೆ. ಇನ್ನು ಇಲ್ಲಿವರೆಗೂ ಬರಬೇಕು. ನೋಡಿ, ಇವಾಗ ಫಿಟ್ಟಾಗಿ ಕೂತಿದೆ. ಇನ್ನೊಂದು ಸ್ವಲ್ಪ ನಿಮ್ಗೆ ಬೇಕು ಅಂದರೆ ಎಷ್ಟು ಬೇಕಾದರೂ ಹೇಳ್ಕೋಬೋದು. ಸೊ ಅದರಲ್ಲೇನಿಲ್ಲ.
ನಿಮಗೆ ಗ್ರಿಪ್ ಕೂಡ ಕೊಟ್ಟಿರ್ತಾರೆ ಒಂದು ಇಟ್ಕೊಳ್ಳೋಕ್ಕೆ. ನನಗಂತೂ ತುಂಬಾ ಟೈಟ್ ಅನಿಸ್ತಿದೆ ನೋಡಿ. ಈ ಥರ ವೇರ್ ಮಾಡಬೇಕು. ತೋರಿಸ್ತೀನಿ ಸೈಡಿಂದನು. ಸೊ ಫ್ಲ್ಯಾಟ್ ಟಮ್ಮಿ. ಇದನ್ನು ಹೀಗೆ ಹಾಕ್ಕೊಂಡು ಒಳಗಡೆ ನೀವು ಬೇಕಿದ್ರೆ ಇಲ್ಲೊಂದು ಸ್ವೆಟರ್ದು ಬಟನ್ ಇರುತ್ತಲ್ಲ, ಬಟನ್ ಹಾಕ್ಕೊಂಡ್ರು ನೀವು ಅಷ್ಟೊಂದು ಕಾಣಲ್ಲ, ಆರಾಮಾಗಿ ಓಡಾಡ್ಬೋದು. ಮನೇಲಿ ಹಾಕ್ಕೊಂಡು ಓಡಾಡ್ಬೋದು, ಎಲ್ಲನೂ ಮಾಡ್ಬೋದು. ಸೊ ಅಷ್ಟೊಂದು ಆಕ್ವರ್ಡಾಗಿ ಕಾಣಲ್ಲ. ಹಾಗಾಗಿ ಸ್ವೆಟರ್ ಮೇಲೆ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಒಳಗಡೆ ಹಾಕ್ಕೊಂಡು ಅದಾದಮೇಲೆ ಸ್ವೆಟರ್ ವೇರ್ ಮಾಡಿ. ಸೊ ನೋಡಿ ಏನೂ ಕಾಣಲ್ಲ, ನಾನು ಬೆಲ್ಟ್ ಹಾಕಿರೋ ಥರನೇ ಕಾಣಿಸ್ತಾ ಇಲ್ಲ. ಪೂರ್ತಿ ಈ ಥರ ಬಟನ್ಸ್ ಕವರ್ ಮಾಡಿಕೊಂಡ್ರೆ ಅದು ಕಾಣಲ್ಲ. ಆಮೇಲೆ ನೋಡಿ ನಿಮ್ಗೆ ಫ್ಲ್ಯಾಟ್ ಟಮ್ಮಿ ಅಂತಲೂ ಅನಿಸುತ್ತೆ. ಸೊ ಬೆಲ್ಟ್ ಆದಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಾಕ್ಟರೇ ಕೊಡ್ತಾರೆ. ಸೊ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂದರೆ ಸೈಜಸ್ ನೋಡಿ ತೊಗೊಳ್ಳಿ. ನೀವೇ ಓನಾಗಿ ಸೆಲೆಕ್ಟ್ ಮಾಡಬೇಕು ಅಂದರೆ ಸೈಜಸ್ ನೋಡಿ ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಲೂಸ್ ಇರೋ ತೊಗೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ಮಾಲ್ ಸೈಜ್ ಇರೋದೇ ತೊಗೊಳ್ಳಿ. ನನಗೆ ಇದು ಎಮ್ ಸೈಜ್ ಇದು. ಸೊ ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಯಾವ ಸೈಜ್ ಆಗುತ್ತೋ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ತೊಗೊಳ್ಳಿ. ಸೊ ನೋಡ್ತಾ ಇದ್ದೀರ ಫುಲ್ಲು ಫ್ಲ್ಯಾಟ್ ಆಯಿತು. ಏನಕ್ಕೆ ಬಟ್ಟೆ ಮತ್ತು ಬೆಲ್ಟು ಎರಡೂ ಕಟ್ಟಬೇಕು ಅಂದರೆ ನಮ್ಮ ಮನೇಲಿ ಇವಾಗ ಬರೀ ಇಲ್ಲಿ ನಾನು ಆಗಲೇ ಹೇಳಿದಾಗ ನಾನು ಸ್ವಲ್ಪ ಅಪ್ಡೋಮೆನ್ ಸ್ವಲ್ಪ ಇದೆ, ಹಂಗಾಗಿ ಅಲ್ಲಿ ಕಟ್ಟೋದ್ರಿಂದ ಅಲ್ಲಿ ಚೆನ್ನಾಗಿ ಕರಗುತ್ತೆ ಬಟ್ಟೆ ಕಟ್ಟೋದ್ರಿಂದ. ಆಮೇಲೆ ಇದು ಪೂರ್ತಿ ಫ್ಲ್ಯಾಟ್ ಮಾಡುತ್ತೆ. ನೀವು ಬರೀ ಬಟ್ಟೆ ಕಟ್ಟಿದ್ರೆ ಒಂದೇ ಕಡೆ ಮಾತ್ರ ಕರಗಿರುತ್ತೆ, ಮತ್ತು ಒಂಥರ ಹಿಂಗಿರುತ್ತೆ, ಅದು ಚೆನ್ನಾಗಿರಲ್ಲ. ಹಾಗಾಗಿ ಬಟ್ಟೆ ಜೊತೆಗೆ ಇದನ್ನು ಕಟ್ಟಿದ್ರೆ ಅವಾಗ ಪೂರ್ತಿ ವೈಡ್ ಇರೋದ್ರಿಂದ ಇದು ಫ್ಲ್ಯಾಟ್ ಆಗಿ ಕಾಣುತ್ತೆ. ಸೊ ಇದಿಷ್ಟು ಬೆಲ್ಟ್ ಬಗ್ಗೆ. ಸೌಂಡಿಗೆ ಅವಳು ಎದೊಳ್ತಿದ್ದಾಳೆ, ಆಮೇಲೆ ಮಲ್ಕೊಂಡ್ಳು. ಸೊ ಇದಿಷ್ಟೇ. ಸೊ ಎಲ್ಲ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಈ ವಿಡಿಯೋದಲ್ಲಿ, ಬೆಲ್ಟ್ ಬಗ್ಗೆ ಹೇಗೆ ಕಟ್ಟೋದು ಅಂದ್ಬಿಟ್ಟು. ಸೊ ಆದಷ್ಟು ಬಟ್ಟೆ ಇನ್ನೊಂದು ಸ್ವಲ್ಪ ಕಡಿಮೆ ದಪ್ಪ ಇರೋ ತೊಗೊಳ್ಳಿ ಸಾಕು. ಸೊ ಇವತ್ತಿದ್ದು ವ್ಲಾಗ್ ಇಷ್ಟೇ. ಬೆಲ್ಟ್ದು ತೋರಿಸ್ಬೇಕಾಗಿತ್ತು, ಸೊ ಅದಕ್ಕೆ ಸಪ್ರೇಟಾಗಿ ವ್ಲಾಗ್ ಮಾಡಿದೆ. ಆಮೇಲೆ ನೀವು ಮಧ್ಯದಲ್ಲಿ ತೋರಿಸಿದ್ರೆ ನಿಮಗೆ ಮಿಸ್ ಆಗುತ್ತೆ, ನೀವು ನೋಡಲ್ಲ, ಸ್ಕಿಪ್ ಮಾಡ್ತಾರೆ ಕೆಲವರು, ನೋಡಲ್ಲ. ಹಾಗಾಗಿ ಇದನ್ನು ಸಪ್ರೇಟ್ ವಿಡಿಯೋ ಮಾಡಿದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ. ಸೊ ರಿಪ್ಲೈ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.